ಒಂದು ವೇಳೆ ಇಲ್ಲಿ ಕುಂತಿರುವಂಥವ್ರು ನೀವು ಸಾಕ್ಷಿ ಹೇಳದೇ ಇರ್ಬೋದು, ಬಟ್ ನೀವಿಲ್ಲಿ ಕೂತಿದ್ದೀವಿ ಅಂದರೆ ಇದೇ ದೊಡ್ಡ ಸಾಕ್ಷಿ. ನಾವಿಲ್ಲಿ ಜೀವಂತವಾಗಿ ಕೊಟ್ಟಿದ್ದೀವಿ ಅಂದರೆ ಅದೇ ಸಾಕ್ಷಿ. ಹಾಲೆಲೂಯ. ದೇವರು ನಮ್ಮನ್ನು ಇರುವಂಥ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ದೇವರು ನಡೆಸ್ತಾನೆ. ಈ ಶಾಲ್ ಹೋದ್ರೆ ಈ ಶಾಲ್ ಪ್ರಾಸ್ಪರ್. ನಿನ್ನ ಕಾರ್ಯವನ್ನು ದೇವರು ಸಫಲಪಡಿಸುತ್ತಾನೆ. ನನ್ನ ಕಾರ್ಯವನ್ನು ದೇವರ ಸಫಲಪಡಿಸ್ತಾನೆ. ಕಮಾನ್, ಓಪನ್ ಯುವರ್ ಮೌತ್, ಬಾಯ್ ತೆರೆದಲ್ರಿ. ನನ್ನ ಕಾರ್ಯವನ್ನು ದೇವರ ಸಫಲಪಡಿಸ್ತಾನೆ. ನನ್ನ ಕಾರ್ಯದಲ್ಲಿ ದೇವರ ಸಫಲಪಡಿಸ್ತಾರೆ. ನೀವು ಎಷ್ಟು ಹೇಳ್ತೀರಿ ನೋಡ್ರಿ. ಬಹಳ ಜನಕ್ಕೆ ಇರುವಂಥದ್ದು ಏನು ಗೊತ್ತಾ? ಅವ್ರಂಗ ನಾವಿಲ್ಲ. ಇವತ್ತು ಕೀರ್ತನೆ ಕೇಳಿದಿವಲ್ಲ, ಅವ್ರಂಗ ನಾವಿಲ್ಲ, ನಮಗೆ ಕಷ್ಟ, ನಮಗೆ ಕಷ್ಟ, ನಮಗೆ ಕಷ್ಟ, ನಮಗೆ ಕಷ್ಟ ಅಂತ ನೀವು ಎಷ್ಟು ಸಾರಿ ಕಷ್ಟ ಕಷ್ಟ ಅಂತೀರೋ ಅಲ್ಲೇ ಇರ್ತೀವಿ ನಾವು. ಅರ್ಥ ಆಯ್ತಲ್ಲ? ನಾವು ಎಷ್ಟು ಸಾರಿ ಕಷ್ಟ ಕಷ್ಟ ಅಂತೀವಿ, ಅಲ್ಲೇ ಇರ್ತೀವಿ. ನಾನು ಸಫಲನಾಗ್ತೀನಿ, ನಾನು ಆಶೀರ್ವಾದಂತೀನಿ, ನಾನು ಬೆಳಿತೀನಿ, ನಾನು ಉದ್ಧಾರ ಆಗ್ತೀನಿ, ನಾನು ಜಯಿಸ್ತೀನಿ, ನಾನು ಗೆಲ್ಲಿತೀನಿ, ನಾನು ಬಲವಂತೀನಿ, ನಾನು ಅತ್ಯಧಿಕವಾಗಿ ಆಶೀರ್ವಾದವಂತೀನಿ, ನಾನು ಹೆಚ್ಚಾಗ್ತೀನಿ ಅಂತ ಎಷ್ಟು ಸಾರಿ ನೀವು ಹೇಳ್ತಿರೋ ಅಷ್ಟು ಸಾರಿ ನೀವು ಬೆಳೀತಾ 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 ಯಾರು ಮಾತಾಡ್ತಾರೋ ಅವ್ರ ಮುಂದೆ ನೀವು ಉನ್ನತವಾಗಿ ನಿಂತ್ಕೊ. ಹಾಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ದೇವರ ವಾಕ್ಯವನ್ನು ನಾವು ಬಾಯಿಂದ ಎಷ್ಟು ಹೇಳ್ತೀವೋ ಅಷ್ಟು ನಮಗೆ ಗೊತ್ತಿಲ್ಲದೆ ಆ ವಾಕ್ಯ ನಮ್ಮನ್ನು ಮೇಲೆ ಕೆಬ್ಬಿಸ್ತದೆ. ದೇವರ ವಾಕ್ಯವನ್ನು ಎಷ್ಟು ಸಾರಿ ನಾವು ಬಾಯಿಂದ ಪ್ರೊನೌನ್ಸ್ ಅಂಡ್ ಅನೌನ್ಸ್ ಮಾಡ್ತೀವೋ ಅಷ್ಟು ಸಾರಿ ಆಶೀರ್ವಾದ ನಮ್ಮನ್ನು ಇನ್ನೊಂದು ಲೆವೆಲ್ಗೆ ನಮ್ಮನ್ನು ಮೇಲೆ ಕೆತ್ತದೆ. ಅದಕ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಬಹಳ ಸ್ಟ್ರೈಟ್ ಆಗಿ ಹೇಳೋದಂದ್ರೆ, ದೇವರ ವಾಕ್ಯಕ್ಕೆ ಕೊಡಬೇಕಾಗಿರುವಂತ ಆ ಮಾನ್ಯತೆ, ಆ ಪ್ರಾಮುಖ್ಯತೆ, ಆ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳ್ತೀನಿ ನಾನು. ಬಹಳ ಜನ ಹಾಡುವಾಗ, ಕಾಣಿಕೆ ಹಾಕುವಾಗ ಸಾಕು ಬಹಳ ಇರ್ತಾರೆ. ವಾಕ್ಯ ಹೇಳುವಾಗ, ವಾಕ್ಯ ಸ್ಟಾರ್ಟ್ ಆಗುವಾಗ, ವಾಕ್ಯ ಸಂದರ್ಭದಲ್ಲಿ ಹೊರಗೆ ಹೋಗ್ಬಿಡ್ತಾರೆ. ಕೆಲವರು ಮೊಬೈಲ್ ಇಟ್ಕೊಂಡು ಕೂತು ಬಿಡ್ತಾರೆ, ಕೆಲವು ಸುಮ್ಮನೆ ತಿರ್ಸ್ಕೊಂಡು ತಿಂತಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಾತೇನಂದ್ರೆ, ದೇವರ ವಾಕ್ಯನೇ ನಮಗೆ ಜೀವ ಕೊಡೋದು, ದೇವರ ವಾಕ್ಯನೇ ನಮಗೆ ಶಕ್ತಿ ಕೊಡೋದು, ದೇವರ ವಾಕ್ಯನೇ ನಮಗೆ ಬಲಪಡಿಸೋದು, ದೇವರ ವಾಕ್ಯನೇ ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆಯಲ್ಲಿ ಇರುವುದು ಯಾವುದಾದ್ರೂ ಇದ್ರೆ ಅದು ದೇವರ ವಾಕ್ಯ ಮಾತ್ರನೇ. ಹಲ್ಲೆಲೂಯಾ. ವಾಕ್ಯ ಏನ್ ಹೇಳ್ತಾರೆ? ಆ ವಾಕ್ಯವೇ ದೇವರಾಗಿತ್ತು. ಅದಕ್ಕೆ ವಾಕ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ರಿ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಇಷ್ಟ ಯಾವುದಂದ್ರೆ ವಾಕ್ಯದ ಜೊತೆ ನಾವು ಇರೋದು. ವಾಕ್ಯ ನಮ್ಮ ಜೊತೆ ಇರ್ತದೆ. ಅದಕ್ಕೆ ವಾಕ್ಯಕ್ಕೆ ಬಹಳಷ್ಟು ನೀವು ಆಸಕ್ತಿ ತೋರಿಸ್ರಿ. ವಾಕ್ಯನ ನಿಮ್ಮ ಹೃದಯದಲ್ಲಿ ತಗೊಳ್ರಿ. ವಾಕ್ಯನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಳ್ರಿ, ಮನಸ್ಸಲ್ಲಿ ಸ್ವೀಕಾರ ಮಾಡ್ಕೊಳ್ರಿ. ಎಷ್ಟು ವಾಕ್ಯ ನಿಮ್ಮಲ್ಲಿ ಇರ್ತದೋ ಅಷ್ಟು ಕಾರ್ಯ ನಿಮ್ಮಲ್ಲಿ ಮಾಡ್ತದೆ. ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ, ಆತನ ವಾಕ್ಯವು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತದೆ. ಆತನ ವಾಕ್ಯವು ನನ್ನನ್ನು ಕಾರ್ಗತ್ತಿಲಿನ ಮಧ್ಯದಲ್ಲಿ ನನ್ನ ಜೊತೆ ಇರ್ತದೆ. ಎಂತ ಕತ್ಲು ಬಂದ್ರು ಕೂಡ ಯಾವ್ದಿರ್ತದೆ ನಮ್ಮ ಜೊತೆ? ನಮ್ಮ ನೆರಳಿರ್ತದ? ಏನಿರ್ತದೆ? ದೇವರ ವಾಕ್ಯ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ರಿ. ಇವತ್ತಿನ ವಾಕ್ಯ ಭಾಗವನ್ನು ನೋಡುವಾಗ, ಇವತ್ತಿನ ವಾಕ್ಯ ಭಾಗ ನಾನು ಓದಿ ಆದ್ಮೇಲೆ ಅದಕ್ಕೊಂದು ಟೈಟ್ಲ್ ಕೊಟ್ಟಿದ್ದೀನಿ ನಾನು. ಇನ್ನು ಮುಂದೆ ಕೆಲವು ಟೈಟ್ಲ್ಗಳು ಇಟ್ಕೊಂಡು ವಾಕ್ಯ ಹೇಳೋಣ ಅಂತ. ಆ ವಾಕ್ಯದಲ್ಲಿರುವಂತ ಆ ಸಾರಾಂಶದ ಕುರಿತಾಗಿ ನಾನು ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿ ಅಲ್ಲಿ ಅದಕ್ಕೆ ಒಂದು ತಲೆಬಾರ ಕೊಟ್ಟಿದ್ದೀನಿ. ಏನಂದ್ರೆ, ಸಮಸ್ಯೆಯಿಂದ ಸಂಭ್ರಮದವರೆಗೆ. ಸಮಸ್ಯೆಯಿಂದ, ಇನ್ನೊಂದು ಮಾತು ಹೇಳ್ತೀನಿ, ಸಾಲದಿಂದ ಸಂಭ್ರಮದವರೆಗೆ, ಸಂಕಷ್ಟದಿಂದ ಸಂಭ್ರಮದವರೆಗೆ, ಕೊರತೆಯಿಂದ ಸಂಭ್ರಮದವರೆಗೆ, ಕಷ್ಟದಿಂದ ಸಂಭ್ರಮದವರೆಗೆ. ಈಗ ಅವರು ಆರಾಧನೆ ಮಾಡಕ್ಕೆ ಎಷ್ಟು ಜನ ಬೇಸರದಲ್ಲಿ ಬಂದಿರಿ, ಸಂತೋಷದಲ್ಲಿ, ದುಃಖದಲ್ಲಿ ಬಂದಿರಿ. ಬಹಳ ಜನ ನಾವು ಹೊರಗಡೆ ನಾವು ಸುಳ್ಳೆ ಹೇಳೋದು. ಚೆನ್ನಾಗಿದೆಯೋ? ಚೆನ್ನಾಗಿದ್ದೀನಿ ಅಣ್ಣ, ಆರಾಮಿದೆ. ಅವನು ಆಸ್ಪತ್ರೆಗೆ ಹೋಗ್ತಿರ್ತಾನೆ, ಆರಾಮ ಅಂದ್ರೆ ಆರಾಮ ಅಂತಾನೆ. ಎಲ್ಲಿಗೆ ಹೋಗ್ತಿರ್ತಾನೆ? ಹೇಳ್ರಿ ಎಲ್ಲಿಗೆ ಹೋಗ್ತಿರ್ತಾನೆ? ನಾನು ಹೇಳಿದ್ನಲ್ಲ, ಅವನು ಆಸ್ಪತ್ರೆಗೆ ಹೋಗ್ತಾ ಇರ್ತಾನೆ. ಆದ್ರೆ ಆರಾಮ ಅಂದ್ರೆ ಏನಂತಾರೆ? ಆರಾಮ್ ಅಂತಾರೆ. ನೀವು ಹೇಳಿರ್ತೀರಿ, ಅದಕ್ಕೆ ನೀವು ಬಾಯ್ತಾ ಇರೋದು ಹೇಳ್ಬೇಡಿ. ಊಟ ಮಾಡಿರಲ್ಲ, ಹಸಿವಾಗಿರ್ತ, ಊಟ ಆಯ್ತು ಅಂತ ಹೇಳ್ತೀವಿ ನಾವು. ನಿದ್ರೆ ಮಾಡಿದೆ, ನಿದ್ರೆ ಆಗಿರಲ್ಲ, ರಾತ್ರಿ ನಿದ್ರೆ ಆಯ್ತು ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಬಹಳಷ್ಟು ಸಮಯ ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕೋಸ್ಕರ, ಇನ್ನೊಬ್ಬರನ್ನು ಒಪ್ಪಿಸೋದಕ್ಕೋಸ್ಕರ, ಇಬ್ಬರನ್ನು ಸಂತೋಷ ಪಡಿಸೋದಕ್ಕೋಸ್ಕರವಾಗಿ ನಾವು ನಮ್ಮತನವನ್ನು ಬಿಟ್ಟು ಮಾತಾಡ್ತಾ ಇರ್ತೀವಿ, ನಮ್ಮ ಸ್ಥಿತಿಯನ್ನು ಬಿಟ್ಟು ಮಾತಾಡ್ತಾ ಇರ್ತೀವಿ. ಆದ್ರೆ ಇವತ್ತು ನಾವು ದೇವರ ವಾಕ್ಯನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿ ನೀನು ಇರುವಾಗ ದೇವರ ಆ ಸ್ಥಿತಿಯಿಂದ ದೇವರು ನಿನ್ನನ್ನು ಉತ್ತಮ ಸ್ಥಿತಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಯು ಶುಡ್ ಆಲ್ವೇಸ್ ಇಂಟಗ್ರಿಟಿ ಅಂಡ್ ಆನೆಸ್ಟಿ ನಮಗಿರ್ಬೇಕು. ಯಥಾರ್ಥವಾದಂತ ಮನಸ್ಸು ಇರ್ಬೇಕು. ನಾವು ಯಾರನ್ನೋ ಒಪ್ಪಿಸಕ್ಕೆ, ಯಾರನ್ನೋ ಓಲೈಸ್ಕೊಳ್ಳಕ್ಕೆ, ಯಾರನ್ನೋ ನಾವು ಇಷ್ಟಪಡೋದಕ್ಕೋಸ್ಕರವಾಗಿ, ಯಾರಿಗೋಸ್ಕರನೋ ನಮ್ಮ ಸ್ಥಿತಿಯನ್ನು ಬಿಟ್ಟು ನಾವು ಮಾತಾಡ್ತಾ ಇರ್ತೀವಿ. ಯಾರೋ ಒಬ್ರು ಕೇಳಿದ್ರಂತೆ,
ಸಿನಿಮಾ ಅಂದ್ರೆ ಏನಂತ ಏನು ಕೇಳಿಸದಮ್ಮ? ವೀರೇಶ್ ಕೇಳಿಸದ? ಓಕೆ. ಸಿನಿಮಾ ಅಂದ್ರೆ ಏನು, ನಟನೆ ಅಂದ್ರೆ ಏನು ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಬೆಸ್ಟ್ ಆನ್ಸರ್ ಬಂತಂದ್ರೆ, ನಾನು ಅಲ್ಲದ್ದು ನಾನು ಇಲ್ಲದ್ದು ತೋರಿಸುವುದೇ ಸಿನಿಮಾ. ಅರ್ಥ ಆಯ್ತು ನಿಮಗೆ? ನಾನು ಅಲ್ಲದ್ದು ನನ್ನಲ್ಲಿ ಇಲ್ಲದ್ದನ್ನು ತೋರಿಸುವುದೇ ಸಿನಿಮಾ ಮತ್ತು ನಾಟಕ. ಯಾಕೆ ಇದನ್ನ ಈ ಒಂದು ಇಂಟರ್ಪ್ರಿಟೇಷನ್ ಅಥವಾ ಇದನ್ನ ಅರ್ಥ ಈ ತರ ಮಾಡಿದ್ರೆ ಅಂದ್ರೆ, ಸಿನಿಮಾ ಮಾಡುವಂತ ವ್ಯಕ್ತಿ ಅವನು ಏನು ಅಲ್ಲ, ಅವನು ಹೇಳ್ಕೊಟ್ಟಂಗೆ ಮಾಡೋದು ಅಷ್ಟೇ ಕೆಲಸ. ಹೌದಾ? ಸಿನಿಮಾ ಮಾಡೋನು ಅವನು ಯಾರೇ ಆಗಿರ್ಬೋದು, ಅವನು ಹಾಕೊಳ್ಳೋ ಬಟ್ಟೆ ಅವಂದು ಇರಲ್ಲ, ಅವನು ಹಾಕೊಳ್ಳೋ ಮೇಕಪ್ ಅವಂದು ಇರಲ್ಲ, ಅವನು ಹಾಕೋ ಕೂದಲ ವಿಗ್ ಅವಂದಿರಲ್ಲ, ಅವನು ಬರೋ ವೆಹಿಕಲ್ ಅವಂದಿರಲ್ಲ, ಅವನು ತಿನ್ನೋ ತಿಂಡಿ ಅವಂದಿರಲ್ಲ, ಅವನು ಊಟ ಇರೋದಿಲ್ಲ, ಅವನು ಹಾಕೋ ಚಪ್ಪಲು ಶೂ ಕೂಡ ಅವಂದೇ ಇರೋದಿಲ್ಲ, ಅರೆ ಅವನ ಮಾತು ಕೂಡ ಅವಂದೇ ಇರಲ್ಲ. ಡೈರೆಕ್ಟರ್ ರೈಟರ್ ಏನು ಬರ್ದಾನೋ ಅದನ್ನೇ ಮಾತಾಡೋದು. ಹಾಗಾದ್ರೆ ನಿಜ ಸ್ಥಿತಿಯಲ್ಲಿ ಅವನು ಅಲ್ಲ, ನಿಜ ಸ್ಥಿತಿ ಅವನ ಹತ್ರ ಇಲ್ಲ, ಅದನ್ನೇ ತೋರಿಸುವಂತದ್ದೇ ಸಿನಿಮಾ. ಹಾಗಾದ್ರೆ ಡೈರೆಕ್ಟರ್ ಹೇಗೆ ಗೈಡ್ ಮಾಡ್ತಾನೋ, ನಿರ್ದೇಶಕನು ಏನನ್ನು ಕೊಡ್ತಾನೋ ಅದನ್ನ ಹಾಕೊಂಡು ನಿರ್ದೇಶಕನನ್ನು ಒಪ್ಪಿಸುವುದಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ಅರ್ಥ ಆಗುತ್ತೆ, ಈ ಲೋಕದಲ್ಲಿ ನಾವು ಕೂಡ ಏನಾಗಿದ್ದೇವೆ, ಆಕ್ಟರ್ಸ್ ಆಗಿದ್ದೇವೆ. ಕೆಲವರಿಗೆ ಡೈರೆಕ್ಟರು ಸೈತಾನ್ ಆಗಿರ್ತಾನೆ, ಸೈತಾನ್ ಹೆಂಗಂಗ ಆಡಿಸ್ತಾನೋ ಹಂಗ ಆಡ್ತಾ ಇರ್ತಾರೆ. ಕೆಲವರಿಗೆ ದೇವರು ಡೈರೆಕ್ಟರ್ ಆಗಿರ್ತಾರೆ, ಅವರು ದೇವರು ಹೆಂಗ ಆಡಿಸ್ತಾನೋ ಹಂಗ ಆಡ್ತಾರೆ. ಕೆಲವರಿಗೆ ಅವರೇ ಪ್ರೊಡ್ಯೂಸರ್, ಅವರೇ ಏನ್ ಹೇಳ್ತಾರೆ, ಅವರೇ ಸ್ಟೋರಿ ರೈಟರ್, ಅವರೇ ಡೈರೆಕ್ಟರ್. ನಾನ್ ಕರೆಕ್ಟ್ ಅಪ್ಪ, ನಾನ್ ಸರಿಯಪ್ಪ, ನಂದೇ ಸರಿ, ಇವರೆಲ್ಲ ರಾಂಗ್, ಇವರೆಲ್ಲ ತಪ್ಪು ಅನ್ನೋನೇ ಅವನೇ. ಇದು ಎಲ್ಲಿಂದ ಬಂತಂತೇಳಿ ಕಳೆದ ವಾರ ನಾವು ಬಹಳ ಚೆನ್ನಾಗಿ ಮಾತಾಡ್ಕೊಂಡ್ವಿ. ಈಗ ನೀವು ಚಿಕ್ಕ ಮಗು ಇದೆ ಅನ್ಕೊಳ್ಳಿ, ಇಲ್ಲಿ ಯಾರಿದ್ದಾರೆ ಚಿಕ್ಕ ಮಗು, ಒಂದು 9 ತಿಂಗಳ 10 ತಿಂಗಳ ಮಗು ಯಾರ್ದಿದೆ? ಓಕೆ, ಯಾರ್ದೋ ಇದೆ. ಆ ಮಗು ಸ್ಟಾರ್ಟಿಂಗ್ ಅಲ್ಲಿ ಎದ್ದು ನಡೆಯಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದಾ? ಆ ಸ್ಟಾರ್ಟಿಂಗ್ ಅಲ್ಲಿ ಎದ್ದು ನಡೆಯುವಾಗ ದಬಕ್ ಅಂತ ಬಿದ್ದು ಬಿಡ್ತದೆ. ಬೀಳ್ತದೆ ಇಲ್ಲ? ಬಿದ್ದಾಗ ಅಳಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅಮ್ಮ ಏನ್ ಮಾಡ್ತಾಳೆ? ಆ ಮಗುನ ಮೆಚ್ಚಿಸೋದಕ್ಕೆ ಏನ್ ಮಾಡ್ತಾಳೆ ಅಮ್ಮ? ಹೇಳ್ರಿ, ಏನ್ ಮಾಡ್ತಾಳೆ? ನೀವೆಲ್ಲ ಮಾಡಿದವ್ರು ಏನ್ ಮಾಡ್ತೀರಿ? ಆ ಮಗುನ ಖುಷಿ ಪಡಿಸಕ್ ಏನ್ ಮಾಡ್ತೀರಿ? ಇದು ಸರಿ ಇಲ್ಲ, ಇದು ಒಳ್ಳೆಯದಲ್ಲ, ಇದು ನೀನು ಅಲ್ಲ ಬಿಡಮ್ಮ, ಇದೇ ಸರಿ ಇಲ್ಲ ಏನಂತ ಹೇಳ್ತೀವಿ. ಆ ಮಗುಗೆ ಏನ್ ಹೇಳ್ಕೊಡ್ತೀವಿ? ನೀನ್ ಕರೆಕ್ಟು, ನೆಲ ಸರಿ ಇಲ್ಲ. ಅಮ್ಮ ಹಿಂಗಂದಳಲ್ಲ, ಅಮ್ಮ ಹೊಡಿತೀವಿ ನೋಡ, ಅಮ್ಮ ಸರಿ ಇಲ್ಲ, ನೀನ್ ಸರಿ ಇದೀವಿ ಅಂತ ಹೇಳ್ಕೊಡ್ತೀವಿ. ಅಪ್ಪ ಹಿಂಗಂದ, ಅಪ್ಪ ಸರಿ ಇಲ್ಲ ಅಂತೇಳಿ ಹುಡುಗರು ಯಾರಾದ್ರೂ ಅಣ್ಣ ತಮ್ಮ ಇದ್ರೆ ಅವ್ರನ್ನ ಹೊಡಿತೀವಿ, ಸುಮ್ಮನಿರು, ನೀನ್ ಅವ್ನು ಸರಿ ಇಲ್ಲ, ನೀನು ಸುಮ್ಮನಿರಪ್ಪ, ನೀನ್ ಕರೆಕ್ಟ್ ಇದೆಯಾ, ಅವ್ನು ಸರಿ ಇಲ್ಲ ಅಂತೇಳಿ ಆ ಮಗುಗೆ ಅಲ್ಲಿಂದ ಕಲಿಸ್ಬಿಡ್ತೀವಿ. ನೀನು ಕರೆಕ್ಟು, ಉಳಿದವರೆಲ್ಲ ರಾಂಗ್. ಅರ್ಥ ಆಯ್ತಾ ನಿಮಗೆ? ನೀನು ಕರೆಕ್ಟು ಸುಭಾಸ, ನೀನ್ ಕರೆಕ್ಟು, ಇವರೆಲ್ಲ ಸರಿ ಇಲ್ಲ. ಸತ್ಯ, ನೀನ್ ಕರೆಕ್ಟು, ಅವನು ಸರಿ ಇಲ್ಲ. ಇದನ್ನ ಎಲ್ಲಿಂದ ಕಲಿಸ್ಬಿಟ್ಟಿದೀವಿ ನಾವು? ಎಲ್ಲಿಂದ ಕಲಿಸ್ಬಿಟ್ಟಿದೀವಿ? ಅವನ ಮನಸ್ಸಲ್ಲಿ ಪ್ರಿಂಟ್ ಆಗಿದೆ, ಆ ಹುಡುಗನಿಗೆ ಪ್ರಿಂಟ್ ಆಗಿದೆ. ಏನಂತ? ನಾನು ಕರೆಕ್ಟು, ನಮ್ಮಣ್ಣ ರಾಂಗ್. ನಾನ್ ಕರೆಕ್ಟು, ಈ ನೆಲ ಸರಿ ಇಲ್ಲ. ನಾನ್ ಕರೆಕ್ಟು, ಇವ್ರು ಯಾರು ಸರಿ ಇಲ್ಲ. ಎಲ್ಲಿಂದ ಬಂತದು ಹೇಳಿ? ಎಲ್ಲಿಂದ ಬಂತಿದ್ದು? ಯಾರು ಕಲಿಸ್ಕೊಟ್ರಿ? ದೇವ್ರ ಕಲಿಸ್ಕೊಟ್ಟಿದ್ದು. ಎಲ್ಲಿಂದ ಬಂತಿದ್ದು? ನಾವಲ್ಲ, ನಾನು ಅನ್ರಿ. ಬುದ್ಧಿ ಇಲ್ಲದೆ ಪಕ್ಕದವ್ರ ಮೇಲೆ ಯಾಕೆ ಹೇಳ್ತಾರೆ ನಾವು ಅಂತ? ನಾನು ಅಂತ ಹೇಳಿ ಅವ್ರ ಅಣ್ಣ ಕರೆಕ್ಟ್ ಆಗಿ ಏನೋ ಕೊಡ್ತಾ ಇರ್ತಾನೆ, ಅವನು ನಿಮ್ಮ ಅಣ್ಣ ಹೊಡ್ತೀನಿ ನೋಡು, ಸುಮ್ಮನೆ ಅಂತ. ಯಾಕೆ? ಅವನ್ನ ಏನ್ ಮಾಡಕ್ಕೆ ನಾವ್ ಅನ್ಕೊಂಡಿದೀವಿ ಅವ್ನಿಗೆ ಪಾಠ ಕಲ್ಸಕ್ಕಂತ. ಪಾಠ ಅಲ್ಲ, ಅವನಿಗೆ ರಾಂಗ್ ಟೀಚ್ ಮಾಡ್ತಾ ಇದೀವಿ ನಾವು, ಅವನಿಗೆ ತಪ್ಪಾದದನ್ನ ಹೇಳ್ಕೊಡ್ತಾ ಇದೀವಿ. ಆಗ್ಲಿಂದ ಅವನಿಗೆ ಬಂದಿದ್ದು ಏನಂದ್ರೆ, ಆ ಮಗುಗೆ ನಾನ್ ಕರೆಕ್ಟು, ಉಳಿದವ್ರೆಲ್ಲ ರಾಂಗ್. ಅದನ್ನು ಸರಿ ಮಾಡಕ್ಕೆ ಕೆಲವರಿಗೆ 20-25 ವರ್ಷ ಆದ್ರೂ ಕೂಡ ಸರಿ ಆಗಲ್ಲ ಅವರು. ಅರ್ಥ ಆಯ್ತಾ? ಒಂದು ಏಜ್ ಬರೋ ತನಕ ನಾನು ಕರೆಕ್ಟು, ಇವ್ರು ರಾಂಗ್ ಅಂತಾನೆ. ಒಂದು 20-25 ವರ್ಷ ಬಂದಾಗ ಅವರು ರಾಂಗು, ನಾನು ರಾಂಗು. ಕರೆಕ್ಟಾ? ಒಂದು 20-25 ವರ್ಷ ಆದ್ಮೇಲೆ ಏನಾಗ್ತಾನೆ? ಹೌದಲ್ಲಪ್ಪ, ಅವರು ರಾಂಗ್, ಅವರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡ್ತೇನೆ, ಅದ್ರಾಗ ಏನೈತೆ ಅಂತಾನೆ. ಅಷ್ಟು ತನಕ ನಾನು ಕರೆಕ್ಟ್, ನೀವೆಲ್ಲ ರಾಂಗ್ ಅನ್ನೋನು. 3ನೇ ಭಾಗಕ್ಕೆ ಬರುವಾಗ ಒಂದು 40-50 ವರ್ಷ ಅವ್ರು ಕರೆಕ್ಟ್ ಇದಾರಪ್ಪ, ನಾನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನಾನೇ ರಾಂಗ್. ಅವ್ನು ಯಾವಾಗ ರಾಂಗ್ ಅಂದ್ಕೊಳ್ತಾನಂದ್ರೆ, ಅವ್ನು ಯಾವಾಗ ಕುಣಿಯಕ್ಕೆ ಹೋಗಕ್ಕೆ ಹತ್ರ ಬರ್ತದಲ್ಲ ಅವಾಗ ಅನ್ಕಂತಾನು. ಅಷ್ಟೋ ತನಕ ಅರ್ಥ ಆಗೋದಿಲ್ಲ. ಅದಕ್ಕೆ ಇವತ್ತು ನಾವು ನಮ್ಮ ಸಿಚುವೇಶನ್ಸ್, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಮ್ಮ ಆಲೋಚನೆಗಳು ಕ್ರಮವಾಗಿಲ್ಲ. ಅದಕ್ಕೆ ದೇವರ ವಾಕ್ಯ ದಿನ ಪ್ರತಿ ಸಾರಿ ಕೂಡ ನಮಗೆ ಕಲಿಸ್ಕೊಡ್ತದೆ. ನೀನು ಮಾಡುವ ಏನಂತಾರೆ, ಎಕ್ಸಾಮಿನ್ ಅಂತ ರಿಯಲೈಸೇಷನ್ ಮಾಡಿಕೊಳ್ಬೇಕಂತ ಹೇಳುತ್ತಂದ್ರೆ, ಪ್ರತಿಯೊಂದು ದಿನ ನಮ್ಮನ್ನು ನಾವು ಅವಲೋಕನೆ ಮಾಡಿಕೊಳ್ಬೇಕು.
ನಾನು ಇಡೀ ದಿನ ಏನು ಕೆಲಸ ಮಾಡಿದ್ದೇನೆ, ಇಡೀ ದಿನ ಯಾವುದು ರಾಂಗ್ ಮಾಡಿದ್ದೇನೆ, ಇಡೀ ದಿನ ಯಾರು ನಾನು ಹರ್ಟ್ ಮಾಡಿದ್ದೇನೆ, ಇಡೀ ದಿನ ಯಾರಿಗೆ ನಾನು ಸಂತೋಷವಾಗಿದ್ದೇನೆ, ಇಡೀ ದಿನ ನಾನು ದೇವರನ್ನು ಸಂತೋಷ ಪಡಿಸಿದ್ದೀನ ಅಂತ ನೀವು ಒಂದು ಅರ್ಥ ಮಾಡ್ಕೊಳ್ರಿ. ಯಾವಾಗಲೂ ಕೂಡ ನಿಮಗೆ ಜೀವ ಕೊಟ್ಟಂತ, ನಿಮಗಾಗಿ ಜೀವ ಕೊಟ್ಟಂತ ದೇವರಿಗೆ ಜೀವನ ಪೂರ್ತಿ ನಂಬಿಗಸ್ತರಾಗಿರ್ಬೇಕನ್ನೋದು.